ನೋಡಿ ನಮ್ಮ ಮನೆಯಲ್ಲಿ ಸನ್ಫ್ಲವರ್ ಆಗಿದೆ. ಇದು ಸನ್ಫ್ಲವರ್ ನಾನು ಆನ್ಲೈನ್ ಇರ್ತದೆ, ಅದಕ್ಕೋಸ್ಕರ ನಾನು ಕೊಡ್ತಿದ್ದೇನೆ ಇವತ್ತು ಪೇಂಟ್. ನೋಡಿ ಯಾರು ಬರ್ತಿದ್ದಾರೆ ಅಂತ. ಅಂದೀಜಾ, ಏನು ದನ ಮೇಯಿಸ್ಲಿಕ್ಕೆ ಬಂದದ್ದು ನೀನು? ನೋಡಿ ಅಡ್ಡ ಬಿದ್ದ. ಏನದು ಊಟಕ್ಕೆ ನೋಡಿ ಬೆಂಡೆಕಾಯಿ ಪಲ್ಯ. ನನಗೆ ಊಟಕ್ಕಿಂತ ಜಾಸ್ತಿ ಪಲ್ಯ ಬೇಕು. ನೋಡಿ ನಮ್ಮ ಹೀರೋ ಹೂಗಳ ಮಧ್ಯೆ ಕುಳಿತಿದ್ದಾನೆ. ಹಾಂ, ಏನು ಮಾಡೋದು ಸಜ್ಜಾ? ಫ್ರೆಶ್ ಏರ್ ತಗೊಳ್ಳುದ ಅಂತ ಕಾಣ್ತದೆ ಇವ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 2 ತಾರೀಕಿಗೆ ಯಾರ್ದೆಲ್ಲ ಬರ್ತೀನುಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 2 ತಾರೀಕಿಗೆ ಯಾರ್ದೆಲ್ಲ ಬರ್ತೀನುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನೋಡಿ ನಮ್ಮ ಮನೆಯಲ್ಲಿ ಸನ್ಫ್ಲವರ್ ಆಗಿದೆ. ಇದು ಸನ್ಫ್ಲವರ್ ನಾನು ಆನ್ಲೈನಿಂದ ಸೀಡ್ ತರಿಸಿದ್ದೆ ಆಯಿತಾ. ನೋಡಿ ಇಷ್ಟು ದಪ್ಪ ಆಗ್ತದೆ ಅದರಲ್ಲೆಲ್ಲ. ನಾವು ಫೋಟೋದಲ್ಲಿ ಕೆಲವರೆಲ್ಲ ಬೆಳೀತಾರಲ್ಲ, ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚಿಕ್ಕದಿದೆ. ಇಷ್ಟು ಚಿಕ್ಕ ಉಂಟು. ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ನಾನು ದೊಡ್ಡದು ಬರ್ಬೋದು ಅಂತ. ಮತ್ತು ಗಿಡ ಸಹ ನೋಡಿ, ಇದು ಗೊಬ್ಬರ ಎಲ್ಲ ಸಿಕ್ಕಿದೆ, ಇದಕ್ಕೆ ಒಳ್ಳೆ ಗೊಬ್ಬರ ಸಿಕ್ಕಿದೆ. ಆದರೆ ಸಹ ಯಾಕೆ ಹೀಗೆ ಅಂತ ನನಗೆ ಗೊತ್ತಿಲ್ಲ. ಆನ್ಲೈನಿಂದ ತರಿಸಿದ್ದೆಲ್ಲ ಹೀಗೆ ಅಂತ ಗೊತ್ತಿಲ್ಲ. ಆದರೂ ಹೂ ನೋಡಲಿಕ್ಕೆ ಒಂದು ಚೆಂದ ಉಂಟು. ನೋಡಿ ಎಷ್ಟು ಚೆಂದ ಉಂಟಲ್ಲ. ಅಪ್ಪ ಹೇಳೋದು ಇದು ಸೂರ್ಯಕಾಂತಿಯ ಅಂತ. ಅವರಿಗೆ ನಂಬಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ದೊಡ್ಡದಿರ್ತದಂತೆಲ್ಲ. ಇದೇ ಥರದ್ದು ಇನ್ನೊಂದು ಹೂ ಆಗ್ತದೆ ನೋಡಿ, ರೋಡ್ ಸೈಡಲ್ಲೆಲ್ಲ ಇರ್ತದೆ ಅದು ಅಂತ ಅಂದ್ಕೊಂಡದಪ್ಪ. ನೋಡಿ ಸನ್ಫ್ಲವರ್. ನಾನು ಅಂದ್ಕೊಂಡಿದ್ದೆ ಏನು ಗೊತ್ತುಂಟಾ, ಒಂದೇ ಗಿಡ ಅಂದರೆ ಇನ್ನೊಂದು ಗಿಡ ಉಂಟು. ಸೀಡ್ಸ್ ಸುಮಾರು ಹಾಕಿದ್ದೆ, ಅದರಲ್ಲಿ ಆದದ್ದೇ 2 ಗಿಡ. ಅದಕ್ಕೆ ಬೇಕಾಗುವಷ್ಟು ಗೊಬ್ಬರ ಉಂಟು, ಸಾಕಾಗ್ಬೋದು ಅಂತ ಅಂದ್ಕೊಂಡು ಗಿಡದಲ್ಲೇ ಬಿಟ್ಟದ್ದು. ಇದು ನೋಡಿದರೆ ಅಂದರೆ ಪಾಟಲ್ಲೇ ಬಿಟ್ಟದ್ದು. ಇದು ಇಷ್ಟು ಚಿಕ್ಕ ಹೂವಾಗಿದೆ. ನೋಡಲಿಕ್ಕೊಂದು ಖುಷಿ ಅನ್ನಿಸ್ತದೆ, ಬಟ್ ಅದರಲ್ಲಿ ಎಂಥ ಸಿಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನೋಡಬೇಕಾದ್ರೆ. ಯಾಕಂದರೆ ಇಷ್ಟು ಚಿಕ್ಕ ಹೂ ಅದರಲ್ಲಿ ಎಂಥ ಸಿಗ್ಬೋದು? ಅಪ್ಪ ಹೇಳ್ತಾರೆ ಅದನ್ನು ತಂದದೆಂತಕ್ಕೆ ಅಂತ ಕೇಳ್ತಿದ್ದಾರೆ. ನಿನ್ನೆ ನಮಗೆ ಜೋರು ಮಳೆ ಬಂದಿದೆ ಆಯಿತಾ. ಹಾಗಾಗಿ ತುಂಬ ಜೋರು, ಒಂದು 3 ಗಂಟೆ ಅಷ್ಟು ಹೊತ್ತು ಮಳೆ ಬಂದಿದೆ. ಹಾಗೆ ಅಪ್ಪ ಹೇಳಿದರು ಇವತ್ತು ಬೆಳಿಗ್ಗೆ ಬಜೆ ತಗೊಂಡು ಬರುವ 2 ಕಟ್ಟ ಅಂತ. ಅದಕ್ಕೆ ನಾನು ಹೇಳಿದ್ದೆ ಬೇಡಪ್ಪ, ಇವತ್ತು ನಿನ್ನೆ ಜೋರು ಮಳೆ ಬಂದಿದೆ ಅಲ್ಲ, ಅದನ್ನು ಹೊತ್ಕೊಂಡು ಬರಲಿಕ್ಕೆ ನನಗೆ ಕಷ್ಟ ಆಗ್ತದೆ, ನಾನು ಬರೋದಿಲ್ಲ ಅಂತ. ಅದಕ್ಕೆ ಅಪ್ಪ ಎಂತ ಹೇಳಿದ್ದಾರೆ ಗೊತ್ತುಂಟಾ, ಪೇಂಟ್ ಉಂಟಲ್ಲ, ಮೊನ್ನೆ ಇವರು ತಂದದ್ದು ಪೇಂಟ್ ಉಂಟು, ಅದು ಕೊಟ್ಟು ಆಗಲಿಲ್ಲ. ಅದಕ್ಕೆ ನನಗೆ ಹೇಳಿದರು ನಿಮಗೆ ಪನಿಷ್ಮೆಂಟ್, ಅದನ್ನು ಪೂರ್ತಿ ಪೇಂಟ್ ಕೊಡಬೇಕು ಅಂತ. ಹಾಗೆ ಈ ಬಿಸಿಲಲ್ಲಿ ಬಜೆ ಹೊತ್ಕೊಂಡು ಬರೋದಕ್ಕಿಂತ ಚಂಡಿ ತರಗೆಲೆ ತಲೆಯಲ್ಲಿ ಹೊತ್ಕೊಂಡು ಎಷ್ಟು ದೂರದಿಂದ ಬರಬೇಕಂದ್ರೆ ಸಾಕಾಗ್ತದಲ್ಲ ಅಂತ ಹೇಳಿ ನಾನು ಪೇಂಟ್ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದೇನೆ. ಈಗ ಪೇಂಟ್ ಕೊಡ್ತಿದ್ದೇನೆ. ಪೇಂಟ್ ಎಂತ ಗೊತ್ತು, ನಮ್ಮ ಮನೆ ಎದುರು ರಾಡ್ ನಿಮಗೆ ಗೊತ್ತಿರ್ಬೋದು, ಅದಕ್ಕೆ ಪೇಂಟ್ ಕೊಡಲಿಕ್ಕೆ. ಅದು ಸುಮಾರು ರಾಡ್ ಉಂಟಾಯ್ತು ಅದರಲ್ಲಿ ಉದ್ದಕ್ಕೆ. ಅದನ್ನು ನೋಡಿಯೇ ತಲೆ ಸುತ್ತಲಿಕ್ಕೆ ಶುರು ಆಗ್ತದೆ. ಅಂದರೆ ಒಂದು ರಾಡ್ ನೋಡಿ ಇನ್ನೊಂದು ರಾಡಿಗೆ ಬರುವ ಕನ್ಫ್ಯೂಷನ್ ಆಗ್ತದೆ. ಇದಕ್ಕೆ ಕೊಟ್ಟಿದ್ದೇನಾ ಇಲ್ವಾ ಅಂತ. ಅದಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿ ಕೆಳಗೆ ಇದಕ್ಕೆ ಬಂದರೆ ಮೇಲೆ ನೋಡಿದರೆ ಅದಕ್ಕೆ ಕೊಟ್ಟೆ ಆಗಿರೋದಿಲ್ಲ. ಹಾಗೆ ಕೊಡ್ತಾ ಇದ್ದೇನೆ, ನನಗೇನು ತೊಂದರೆ ಇಲ್ಲ. ಈ ಭಾರ ಬಜ ಹೊತ್ಕೊಂಡು ಬರೋದಕ್ಕಿಂತ ಇದು ಬೆಸ್ಟ್ ಉಂಟು. ಹಾಗೆ ಇದೊಂದು ಸೈಡ್ ಕಂಪ್ಲೀಟ್ ಮಾಡಿದೆ, ಇನ್ನೊಂದು ಸೈಡ್ ಕೊಡ್ತಾ ಇದ್ದೇನೆ. ನನಗೆ ಅಷ್ಟು ನೀಟಾಗಿ ಕೊಡಲಿಕ್ಕೆ ಬರೋದಿಲ್ಲ, ಅಂದರೆ ಅಲ್ಲಿ ನೀಟ್ ಕೊಡ್ತೇನೆ. ಕೈಗೆಲ್ಲ ಆಗಿದೆ, ಇನ್ನೊಂದು ಕೈಗೆ ಕೂಡ ಆಗಿದೆ. ಹಾಗೆ ಅದು ಇವತ್ತು ನನಗೆ ಪನಿಷ್ಮೆಂಟ್ ಅಪ್ಪಂದು. ಇವರು ಪೇಂಟ್ ತಂದು ಸುಮಾರು ಸಮಯ ಆಯಿತು, 1 ತಿಂಗಳೇನಾಗಿರ್ಬೋದು, ಇನ್ನೂ ಸಹ ಕೊಟ್ಟಾಗಲಿಲ್ಲ. ಅದನ್ನು ಕೊಟ್ಟು ಖಾಲಿ ಮಾಡಿ ಬಿಡುವ ಅಂತ, ಇಲ್ಲಾಂದರೆ ಅದು ಅಲ್ಲೇ ಇರ್ತದೆ. ಅದಕ್ಕೋಸ್ಕರ ನಾನು ಕೊಡ್ತಿದ್ದೇನೆ ಇವತ್ತು ಪೇಂಟ್.
ಒಂದಿಷ್ಟು ಪಾಯಿಂಟ್ ಅಂತ ತಗೊಂಡಿದ್ದೆ, ಅದು ಖಾಲಿ ಆಯಿತು. ಹಾಗೆ ಇನ್ನು ನನಗೆ ಒಮ್ಮೆ ದನಗಳ ಹತ್ರ ಹೋಗಿ ಬರಬೇಕು, ಅವರನ್ನು ಬದಲಿಸಿ ಬರಬೇಕು. ಮತ್ತೊಂದು ಸ್ವಲ್ಪ ಬಟ್ಟೆ ವಾಶ್ ಉಂಟು, ಅದನ್ನು ಸರ್ಫಲ್ಲಿ ಹಾಕಿಟ್ಟಿದ್ದೆ. ಹಾಗೆ ಅದು ನೆನೆಯೋ ತನಕ ನಾನೊಂದು ಸ್ವಲ್ಪ ಪೇಂಟ್ ಕೊಡುವ ಅಂತ ಅಂದ್ಕೊಂಡದು. 2 ಸೈಡ್ ಆಯಿತು. ಇದೆಷ್ಟು ದೊಡ್ಡ ರೋಡ್ಸ್ ನೋಡಿ, ಅಲ್ಲಿಂದ ಇಲ್ಲಿ ತನಕ ಉಂಟು. ಹಾಗಾಗಿ ಸ್ವಲ್ಪ ಸಮಯ ಆಗ್ತದೆ. ನಾನಂತೂ ಬೀಸಿಕೊಂಡೇ ಹೋಗ್ತಿದ್ದೇನೆ ಬೇಗ ಬೇಗ ಆಗಲಿ ಅಂತ. ಹಾಗೆ ಅಲ್ಲಿಗೆ ಪೈಂಟ್ ಕೊಟ್ಟು ಎಂಡ್ ಮಾಡಿದ್ದೆ, ಅಲ್ಲೇ ಬಾಕಿ ಆಯಿತು. ಯಾಕಂದ್ರೆ ನಂಗೆ ಬಟ್ಟೆ ತೊಳಿಲಿಕ್ಕಿತ್ತು, ದನಗಳನ್ನು ಹೋಗಿ ಬದಲಿಸಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಒಂದು ಹಾಗಲಕಾಯಿದು ಮೆಣಸ್ಕಾಯಿ ಮಾಡಿದ್ದೆ. ಮತ್ತು ನನಗೆ ಅದು ಅಂದರೆ ಸ್ವಲ್ಪ ಅಲ್ಲ, ಅದಕ್ಕೆ ಇನ್ನೊಂದು ಏನು ಅಂತ ಹೇಳಿ ಬೆಂಡೆಕಾಯಿ ಸಹ ಪಲ್ಯ ಮಾಡಿದೆ, ನನಗಿಷ್ಟ ಅಂತ. ಹಾಗೆ ಅಪ್ಪ ಬಂದು ಹೇಳ್ತಾರೆ ಇದು ಹುರುಳಿಕಾಯಿದು ಚಟ್ನಿ ಮಾಡು ಅಂತ. ಅದೆಲ್ಲ ಆಗೋಷ್ಟರಲ್ಲಿ 12:30 ಆಯಿತು. ಈಗ ನಾನು ದನಗಳನ್ನು ನೀರು ಕುಡಿಸ್ಲಿಕ್ಕೆ ಕರ್ಕೊಂಡು ಹೋಗಬೇಕು. ಅವರು ಇದ್ದರೆ ಒಂದು ಕಡೆ, ಅವರು ಎಲ್ಲಿ ನೀರು ಕುಡಿಲಿಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಈಗ ಕರ್ಕೊಂಡು ಹೋಗಬೇಕು. ನಾನು ಅಂದ್ಕೊಂಡೆ ಅಪ್ಪ ಹೋಗಿ ಬಂದಿರಬಹುದು ಅಂತ. ಅವರು ತೋಟಕ್ಕೆ ಹೋಗಿ ಸೀದಾ ಬಂದು ಇವಾಗ ವ್ಲಾಗ್ ನೋಡ್ತಾ ಇದ್ದಾರೆ ಪುಚ್ಚಕ್ಕಂದು. ಹಾಗೆ ಕರ್ಕೊಂಡು ಹೋಗುವ. ಇವತ್ತು ಸ್ವಲ್ಪ ದೂರದಲ್ಲಿ ಕಟ್ಟಿದ್ದು, ಅಲ್ಲಿಂದ ಹೊಳೆಗೆ ಕರ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ದೂರ ಉಂಟು. ಹಾಗೆ ಅವರು ಓಡಿದರೆ ಸೀದಾ ಹೋಗ್ತಾರೆ. ಹಾಗೆ ನಾನು ಪೇಂಟ್ ಒಂದು ಸ್ವಲ್ಪ ಆದರೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡದ್ದು, ಆಗಲಿಲ್ಲ ಅಂತ ನನಗೆ. ಅಂದರೆ ಅದು ಒಳಗಿಂದ ಸಹ ಕೊಡಬೇಕು, ಹೊರಗಿಂದ ಸಹ ಕೊಡಬೇಕು. ಸುಮಾರು ಸಮಯ ಆಗ್ತದೆ ಕೊಡಲಿಕ್ಕೆ. ನೋಡುವ. ಇವರನ್ನು ಹೊಳೆ ಕರ್ಕೊಂಡು ಹೋಗು ಅಂತ ಅಂದ್ಕೊಂಡದ್ದು. ಇವರು ಸೀದಾ ಮನೆಗೆ ಬಂದರು. ಈಗ ಅಲ್ಲಿ ಮನೆಯ ಡ್ರಮ್ಮಲ್ಲಿ ನೀರು ಉಂಟಾ ಇಲ್ವೋ ಗೊತ್ತಿಲ್ಲ, ಅಪ್ಪ ತುಂಬಿಸಿದಾರಾ ಇಲ್ವಾ ಅಂತ. ಮಳೆ ಬಂದದ್ದಲ್ಲ ನಿನ್ನೆ, ಹಾಗೆ ಕರೆಂಟ್ ಕೂಡ ಪ್ರಾಬ್ಲಮ್ ಇತ್ತು. ಅದಕ್ಕೆ ಇವರು ಎಂತ ಮಾಡೋದು ಗೊತ್ತಿಲ್ಲ ನನಗೆ. ಈಗ ಇವರುಂಟಲ್ಲ, ಇದು ಕಾಯಿ ತಿನ್ನಲಿಕ್ಕೆ ಓಡಿ ಬರುತ್ತು ಅಂತ. ನೀರೆಲ್ಲ ಬೇಡ ಇವರಿಗೆ. ನಾನಿಲ್ಲೇ ಕಟ್ಟಿದೆ ಇವರನ್ನು, ಮನೆಗೆ ಹೋಗಿ ನೀರು ತುಂಬಿಸ್ತೇನೆ, ಮತ್ತು ಇವರನ್ನು ಕರ್ಕೊಂಡು ಹೋಗ್ಬೋದು. ಇಲ್ಲಿ ಮತ್ತೆ ನೆರಳು ಕೂಡ ಉಂಟು. ಹಾಗೆ ಮಳೆ ಬಂದು ಇವತ್ತು ಸಹ ಮೋಡ ಉಂಟು. ಇದು ಕೂಡ ಬೇಗ ಮಳೆ ಬರ್ಬೋದು ಅಂತ ಅನಿಸ್ತದೆ. ನೋಡಿ ಯಾರು ಬರ್ತಿದ್ದಾರೆ ಅಂತ. ನಂದೀಜಾ, ಏನು ದನ ಮೇಯಿಸ್ಲಿಕ್ಕೆ ಬಂದದ್ದು ನೀನು? ನೋಡಿ ಅಡ್ಡ ಬಿದ್ದ. ಏನು ನಂದಿ, ನಾನೀಗ ಮುಟ್ಲಿಕ್ಕಿಲ್ಲ, ಅಲ್ಲೇ ಮಲಗ್ತೇನೆ ನೋಡಿ. ಹಾಕೊಳ್ಳಿ. ನಂದಿ ಏನು ಮಾಡೋದಣ್ಣ? ಇವನೊಂಥರ ತೆಪ್ಪಿ ಥರ ಆಗಿದ್ದಾನೆ ಆಯಿತಾ. ತೆಪ್ಪಿಯೇ ಕೈ ಹಿಟ್ಟಾಗೆ, ಅಷ್ಟು ಕೂಡ ಸೇಲೆ ಇವನಿಗೆ ನಂದಿ. ಅಂದರೆ ಅವನಿಗೆ ಇಷ್ಟ ಇರುವಾಗ ಮಾತ್ರ, ಬಾಕಿ ಟೈಮಲ್ಲಿ ನಾವು ಮುಟ್ಟಿದರೆ ಕೋಪ ಬರ್ತದೆ ಹೇಗೆ ಅಂತಿಲ್ಲ ಅವನಿಗೆ. ಈಗ ಮಾತ್ರ ಕೊಂಡಾಟ ಮಾಡ್ತಾ ಇರಬೇಕು ಇವನಿಗೆ. ಆಂಟಿ ಎಂತ ಇದು ಶೇಲೆ? ಎಂತ ಅಂದಿ? ನಂದೀಜಾ ಮುಟ್ಟು ಅಂತ ಇಕೊಳ್ಳಿ ಅಂತ ಒಂದು ಇದು ಉಣ್ಗೆಲ್ಲ ಕಚ್ಚಿಸ್ಕೊಂಡು ಬರ್ತಾನೆ. ನಂದಿ ಮುದ್ದು ನಂದಿ, ಮನೆಗೆ ಹೋಗುವ, ಊಟ ಮಾಡುವ ಮನೆಗೆ ಹೋಗಿ. ನಂದೀಜಾ ಅಯ್ಯೋ ಹೋಗುವ ಅನ್ನ ಇನ್ನು. ಮುಟ್ಲಿ ಅಂತ ಗಡಿಗೆ ಬಂದು ಕೈಗೆ ಕುಟ್ಟುದು. ಅಪ್ಪ ನೋಡಿ ಪುಚ್ಚಕ್ಕಂದು ಲಾಗ್ ನೋಡ್ತಾ ಇದ್ದಾರೆ. ಈಗ ಅವರೇ ಟಿ ವಿ ಇಡ್ತಾರೆ, ಅವರೇ ಯೂಟ್ಯೂಬ್ ಓಪನ್ ಮಾಡಿ ಅವರೇ ನೋಡ್ತಾರೆ. ಇಲ್ಲಿ ಡ್ರಮ್ಮಲ್ಲಿ ನೀರು ಒಳ್ಳೆದಿರಲಿಲ್ಲ, ಹಾಗೆ ಅದನ್ನೆಲ್ಲ ಬಿಸಾಡಿ ಡ್ರಮ್ ತೊಳೆದು ಈಗ ನೀರು ತುಂಬಿಸ್ತಿದ್ದೇನೆ. ದನಗಳು ಬರುವಾಗ ಒಂದು ವೇಳೆ ಕರೆಂಟ್ ಇರಲಿಲ್ಲಾದರೆ ನೀರು ಸಿಗೋದಿಲ್ಲಲ್ಲ ಅವರಿಗೆ. ಹಾಗೆ ಈಗ ಕರೆಂಟ್ ಉಂಟು, ಮತ್ತು ಮಳೆ ಬರೋದ್ರಿಂದ ಕರೆಂಟ್ ಎಷ್ಟೊತ್ತಿಗೆ ಹೋಗ್ತದೆ ಎಷ್ಟೊತ್ತಿಗೆ ಬರ್ತದೆ ಅಂತ ಗೊತ್ತೇ ಆಗೋದಿಲ್ಲ. ಹಾಗೆ ಮತ್ತು ಹೇಳಲಿಕ್ಕೆ ಆಗೋದಿಲ್ಲ. ಒಮ್ಮೆ ಹೋದರೆ ಸಂಜೆ 6 ಗಂಟೆ ಮೇಲೆ ಸಹ ಬರ್ತದೆ. ಆದರೆ ನಮಗೆ ಟಿ ವಿ ನೋಡಲಿಕ್ಕೆ, ಮಿಕ್ಸಿಯ ಒಳಗಿನ ಉಪಯೋಗಕ್ಕೆಲ್ಲ ಇನ್ವರ್ಟ್ರ್ ಉಂಟು, ಪಂಪ್ಗೆ ಮಾತ್ರ ಕರೆಂಟ್ ಬೇಕು. ಹಾಗಾಗಿ ಕರೆಂಟ್ ಇರಲಿ ಅಂತ ಕೇಳೋದು, ಯಾಕಂದರೆ ನೀರು ಬೇಕಾಗ್ತದಲ್ಲ ದನಗಳಿಗೆಲ್ಲ. ಇದೊಮ್ಮೆ ತುಂಬಲಿ, ಆಮೇಲೆ ಮನೆಗೆ ಹೋಗಿ ಊಟ ಮಾಡೋದು. ನೋಡಿ ನಮ್ಮ ಹೀರೋ ಹೂಗಳ ಮಧ್ಯೆ ಕುಳಿತಿದ್ದಾನೆ. ಹಾಂ, ಏನು ಮಾಡೋದು ಸಜ್ಜಾ? ಫ್ರೆಶ್ ಏರ್ ತಗೊಳ್ಳೋದ ಅಂತ ಕಾಣ್ತದೆ ಇವ. ಬೆಳಗಿಂದ ಈಗ ಹೊರಗೆ ಬಂದಿದ್ದಾನೆ. ಈಗ ಒಂದು ಸ್ವಲ್ಪ ಗಾಳಿಯೆಲ್ಲ ಸೇವನೆ ಮಾಡಿ ಮತ್ತು ಮಧ್ಯಾಹ್ನದ ಊಟ ಮಾಡುವ ಅಂತ ಇರಬೇಕು. ಆಯಿತಾ, ನಿಂದು ಕೆಲಸ ಎಲ್ಲ ಆಯಿತಾ ಕಜ್ಜು? ಎಂತ ನಿದ್ದೆಲೇ ಇದ್ದಾನೆ ಇವ ಇನ್ನೂ ಸಹ. ಕಜ್ಜು ಊಟ ಮಾಡಿದ್ದಿ? ಊಟ ಹಾಕಿದ್ದೇನೆ ಆಗಲೇ ಇವರಿಗೆಲ್ಲರಿಗೆ ಸಹ. ಇನ್ನು ನಮ್ಮದು ಊಟ ಆದಮೇಲೆ ಟಿಂಕಿ ಕೂರನವರಿಗೆ.
ಕಜ್ಜು ಹಾಂ, ಈಗ ರಿಪ್ಲೈ ಬಂತು. ಯಾರೋ ನನ್ನ ಹತ್ರ ಕೇಳಿದ್ರಾ ಅಂತ ಉಪ್ಪಿನಕಾಯಿದು ರೆಸಿಪಿ ಅಂತ. ಪೂಜಾಕನ ಯೂಟ್ಯೂಬ್ ಚಾನಲಲ್ಲಿ ಉಂಟು, ಅವಳು ಹಾಕಿದ್ದು ಉಪ್ಪಿನಕಾಯಿ ಹಾಕ್ತಾ ಇರೋದು. ಇದು ಪೂಜಾಕನ ವ್ಲಾಗಲ್ಲಿ ಉಂಟಾಯ್ತಾ, ಒಂದು ಸ್ವಲ್ಪ ನೋಡಿ, ಅವಳ ಹತ್ರ ಲಿಂಕ್ ಹಾಕ್ಲಿಕ್ಕೆ ಹೇಳ್ತೇನೆ ನಾನು. ಏನದು ಊಟಕ್ಕೆ ನೋಡಿ, ಬೆಂಡೆಕಾಯಿ ಪಲ್ಯ. ನನಗೆ ಊಟಕ್ಕಿಂತ ಜಾಸ್ತಿ ಪಲ್ಯ ಬೇಕು, ಯಾಕಂದರೆ ನಾನು ಒಬ್ಬಳೇ ತಿನ್ನೋದು. ಮತ್ತು ಇದು ಮೆಣಸ್ಕಾಯಿ, ಇದೊಂದು 2 ದಿವಸ ಇಟ್ಟರು, ಬಿಸಿ ಮಾಡದಿಟ್ಟರು ಕೂಡ ಹಾಳಾಗೋದಿಲ್ಲ. ಬೆಲ್ಲ, ಹುಳಿ ಮತ್ತು ಖಾರ ಅದರಲ್ಲಿ ಮಾಡುವಂಥದ್ದು. ಸ್ವಲ್ಪ ಮೊಸರು ತಗೊಂಡಿದ್ದೇನೆ. ಮತ್ತು ಇದು ಹುರುಳಿಕಾಳಿದು ಚಟ್ನಿ. ಅಪ್ಪನಿಗೆ ಅದಿಷ್ಟ, ಅವರಿಗೆ ಬೆಂಡೆಕಾಯಿ ಬೇಡ, ಅದೊಂದಿದ್ರೆ ಸಾಕು. ಹಾಗೆ ಹಾಗಲ್ಕಾಯಿದು ಅಪ್ಪನಿಗೆ ಅಂತ ಹೇಳಿ ಮಾಡಿದ್ದು. ನಂದು ಫೇವ್ರೆಟ್ ಇದು ಮಾತ್ರ. ಇದ್ದೇವೆ, ನಾನು ಸುಮಾರು ದಿವಸ ಆಯಿತು ಚಹಾ ಕುಡಿದು ಲಾಗ್ ಮಾಡದೆ. ಯಾರೆಲ್ಲ ಇದ್ದಾರೆ ನೋಡಿ, ನನ್ನ ಶಂಭು ಮತ್ತು ಡಿಂಗ, ಇದು ಥಪ್ಪಿ, ಮತ್ತು ಇವನು ಪೆಟ್ ಮಾಡುವವ ರಿಂಗಿ, ಅವರಿಬ್ಬರು ಇರ್ತಾರೆ ಯಾವಾಗಲೂ ಕೂಡ. ಆದರೆ ಇವರೆಲ್ಲ ಮಿಸ್ ಇರ್ತಾರೆ. ಇವನೊಬ್ಬ ಡೈಲಿ ಇರ್ತಾನೆ. ಅಂದರೆ ಅವನಿಗೆ ಇಷ್ಟ ಏನು ಗೊತ್ತುಂಟಾ, ಇದು ಭಾರಿ ಇಷ್ಟ. ತೆಂಗಿನ ಎಣ್ಣೆಯಲ್ಲಿ ಕಾಯಿಸಿದ ಎಂತ ಇದ್ರೂ ಸಹ ಇವನಿಗೆ ಇಷ್ಟ. ಇದು ನಮ್ಮ ಕಜ್ಜು. ಅವನಿಗೆ ಚಹಾ ಬೇಡ, ತಿಂಡಿ ಬೇಡ, ಎಂತ ಬೇಡ. ಅವ ಹೊರಗಿದ್ದು ಪ್ರಾಡಕ್ಟ್ಸ್ ಎಂತ ತಿನ್ನೋದಿಲ್ಲ. ನಿನ್ನೆ ಇವರು ಚರ್ಮುರಿ ಮಾಡಿದರು, ಅದನ್ನು ತಿಂತಾ ಇದ್ದ. ಅದು ಬಿಟ್ಟು ನೋಡಿ ಎಂತ ಇಟ್ಕೊಂಡು ಬಂದು ಆಟ ಆಡ್ತಿದ್ದಾನೆ ಅಂತ. ಇವನಿಗೆ ಅದೇ ಕೆಲಸ, ಹೊರಗಿಂದ ಚಿಟ್ಟೆ ಹಿಡಿಯೋದು, ತರೋದು, ಆಟ ಆಡಿಸೋದು. ನಂಗೆ ಬೆಕ್ಕೊಳ್ಳಲ್ಲಿ ಇದೊಂದು ಇಷ್ಟ ಇಲ್ಲ ಆಯಿತಾ, ಅವರು ಹೀಗೆ ಉಪದ್ರ ಮಾಡೋದು. ಮತ್ತು ಫುಡ್ ಸೈಕಲ್ ಅಲ್ಲ ಅವರದು, ಎಂತ ಮಾಡಲಿಕ್ಕೆ ಆಗೋದಿಲ್ಲ.